ಅಕ್ಕಪಕ್ಕದ ಮನೆಯ ಜಗಳ. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆ ಹಾಗೂ ಟುನಿಗುಬ್ಬಚ್ಚಿಯ ಮನೆ ಅಕ್ಕಪಕ್ಕದಲ್ಲಿ ಇತ್ತು. ಅವರ ಮನೆಯ ಮಧ್ಯದಲ್ಲಿ ಗೋಡೆ ಏನಿಲ್ಲ, ಅದಕ್ಕೆ ಬದಲಾಗಿ ಚಿಕ್ಕ ಕಾಲುವೆ ಇತ್ತು. ಟುನಿಗುಬ್ಬಚ್ಚಿಯ ಮನೆ ಚಿಕ್ಕ ಮನೆ, ಆದರೆ ಮನೆ ಮುಂದ್ಗಡೆ ಹೂಗಿಡ ಎಲ್ಲಾನು ಇಟ್ಕೊಂಡು ನೋಡಕ್ಕೆ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು. ಚಿಚುಕಾಗಿಯ ಮನೆ ಸ್ವಲ್ಪ ದೊಡ್ಡ ಮನೆ ಅಂದ್ರೂ ಕೂಡ ಅವಳು ಯಾವಾಗಲೂ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಇಲ್ಲ. ಮನೆ ಮುಂದ್ಗಡೆ ಏನಾದರೂ ಒಂದು ವಸ್ತುಗಳು ಚೆಲ್ಲಪಿಲ್ಲಿಯಾಗಿ ಬಿದ್ದಿರುತ್ತೆ. ಅಕ್ಕದ ಪಕ್ಕದ ಮನೆಯವರು ಗೆಳತಿಯರಾಗಿರ್ತಾರೆ ಅಂತ ಹೇಳ್ತಾರೆ, ಆದರೆ ಇವರಿಬ್ರು ಕೂಡ ಶತ್ರುಗಳಾಗಿನೇ ಇದ್ರು. ಟುನಿಗುಬ್ಬಚ್ಚಿ ಕಷ್ಟಪಟ್ಟು ದುಡಿಯೋಳು, ಆದರೆ ಚಿಚುಕಾಗಿ ಸೋಮಾರಿ. ಅವಳು ಯಾವಾಗಲೂ ಟುನಿ ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಕೊರತೆ ಕಂಡುಹಿಡಿದು ಹೇಳ್ತಾ ಇದ್ಲು. ಒಂದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಮನೆ ಹೊರಗಡೆ ಸ್ಟವ್ ಇಟ್ಕೊಂಡು ಅದರಲ್ಲಿ ಮನೆಗೆ ಟಿಫನ್ ಮಾಡ್ತಾ ಇದ್ಲು. ಆವಾಗ ಅವಳು ಟಿಫನ್ ಮಾಡ್ತಾ ಇದ್ದಾಗ ಅದರ ವಾಸನೆ ಹಾಗೂ ಹೊಗೆ ಗಾಳಿಯಲ್ಲಿ ಹರಡ್ತಾ ಇತ್ತು. ಬೆಳಗಾಗಿ ಇಷ್ಟೊತ್ತಾದರೂ ಕೂಡ ಚಿಚು ಅಂತೂ ಇನ್ನೂ ಎದ್ದೇಳಲೇ ಇಲ್ಲ. ಅವಳು ಅವಳ ಮನೆಯೊಳಗಡೆ ಇರುವ ಮಂಚದಲ್ಲಿ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಟುನಿ ಅಡಿಗೆ ಮಾಡ್ತಾ ಇದ್ದಾಗ ಅದರ ವಾಸನೆ ಹಾಗೂ ಹೊಗೆ ಇದು ಎಲ್ಲಾನು ಚಿಚುವಿನ ಮನೆಯೊಳಗಡೆ ಹೋದಾಗ ಚಿಚು ಜೋರಾಗಿ ಕೆಮ್ಮುತ್ತ ನಿದ್ರೆಯಿಂದ ಎಚ್ಚರವಾದ್ಲು. ಏನಿದು ಬೆಳಗ್ಗೆ ನನ್ನ ಮನೆಯೊಳಗಡೆ ಹೊಗೆ? ಯಾರ ಮನೆ ಹೊಗೆ ನನ್ನ ಮನೆಯೊಳಗಡೆ ಬಂದು ನನ್ನ ನಿದ್ದೆನ ಹಾಳು ಮಾಡ್ತಾ ಇರೋದು? ಹಾಗಂತ ಅಂದ್ಕೊಂಡು ಚಿಚು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಅಲ್ಲಿ ಟುನಿಗುಬ್ಬಚ್ಚಿ ಅಡಿಗೆ ಮಾಡ್ಕೊಂಡು ತನ್ನ ಮಗಳು ಬುಜ್ಜಿಗೆ ಆಹಾರನ ಕೊಡ್ತಾ ಇದ್ಲು. ಅವಳು ಅಡಿಗೆ ಮಾಡ್ತಾ ಇದ್ದಾಗ, ದೋಸೆ ಮಾಡ್ತಾ ಇದ್ದಾಗ ಅದರ ವಾಸನೆ ಹೊಗೆನೆ ಮನೆಯೊಳಗಡೆ ಬರ್ತಾ ಇತ್ತು. ಇದಕ್ಕೆ ಕಾರಣ ಟುನಿ ಅಂತ ಅರ್ಥ ಮಾಡ್ಕೊಂಡ ಚಿಚುಕಾಗೆ ತುಂಬಾ ಕೋಪದಿಂದ, ಓಹೋ ಇದೆಲ್ಲದಕ್ಕೂ ಕಾರಣ ಇವಳೇನಾ? ಎಷ್ಟು ಧೈರ್ಯ ಇದ್ರೆ ನನ್ನ ಮನೆ ಕಿಟಕಿ ಹತ್ರ ಇವಳು ಹೊಗೆ ಬರೋ ಥರ ಅಡುಗೆ ಮಾಡ್ತಿರ್ತಾಳೆ. ಹಾಗಂತ ಅಂದ್ಕೊಂಡು ಚಿಚುಕಾಗಿ ತುಂಬಾ ಕೋಪದಿಂದ ಹೊರಗಡೆ ಹೋಗಿ ಟುನಿ ಜೊತೆ ಜಗಳ ಮಾಡೋಕ್ಕೆ ಶುರು ಮಾಡಿದ್ಲು. ಟುನಿ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕೆ ನನ್ನ ಮನೆ ಕಿಟಕಿ ಪಕ್ಕದಲ್ಲಿ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿ ಈ ಹೊಗೆ ಎಲ್ಲ ನನ್ನ ಮನೆಯೊಳಗಡೆ ಬಂದು ಒಳ್ಳೆ ನಿದ್ರೆನ ಹಾಳು ಮಾಡಿಬಿಡ್ತು ಗೊತ್ತಾ? ಆವಾಗ ಟುನಿ ಆಶ್ಚರ್ಯದಿಂದ, ಅರೇ ಅಷ್ಟು ಬೇಗ ಎದ್ಬಿಟ್ಟಿಯ ಚಿಚು ನೀನು? ಆಶ್ಚರ್ಯನೇ ಇದು ನನ್ನ ಮನೆ, ನನ್ನ ಜಾಗ, ನಾನು ಅಡುಗೆ ಮಾಡ್ಕೊಳ್ತೀನಿ. ಅದಕ್ಕೆ ನೀನು ಯಾಕೆ ನನ್ನ ಜೊತೆ ಜಗಳ ಮಾಡ್ತಾ ಇದೀಯಾ? ಮಾಡಿದೆ, ನಿನ್ನ ಮನೆ ನಿನ್ನ ಜಾಗನೇ, ಆದರೆ ಅಡುಗೆ ಮಾಡುವಾಗ ಅದರ ಹೊಗೆ ವಾಸನೆ ಎಲ್ಲನೂ ಮನೆಯೊಳಗಡೆ ಬರ್ತಾ ಇದೆ. ಅದರಲ್ಲೂ ನೀನು ಮಾಡೋ ಈ ದೋಸೆ ವಾಸನೆ ಅಂತೂ ನನಗೆ ಸ್ವಲ್ಪನೂ ಇಷ್ಟನೇ ಆಗ್ತಾ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ. ನನ್ನ ಜಾಗದಲ್ಲಿ ನಾನು ಅಡುಗೆ ಮಾಡಿ ಹೊಗೆ ನಿನ್ನ ಮನೆಯೊಳಗಡೆ ಬಂದರೆ ನೀನು ಆ ಕಿಟಕಿನ ಕ್ಲೋಸ್ ಮಾಡೋ, ಆವಾಗ ಹೊಗೆನೂ ಬರಲ್ಲ, ವಾಸನೆನೂ ಬರಲ್ಲ. ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ಜಗಳ ಮಾಡೋಕ್ಕೆ ಬಂದಿದೀಯಾ? ಹಾಗಂತ ಹೇಳಿ ಅವರಿಬ್ರು ಜಗಳ ಮಾಡ್ತಾ ಇದ್ದಾಗ ಶಬ್ದ ಕೇಳಿ ಅವರ ಮಕ್ಕಳಾದ ಬುಜ್ಜಿ ಹಾಗೂ ಚಿನ್ನು ಇಬ್ಬರು ಹೊರಗಡೆ ಬಂದರು. ಅಮ್ಮ, ಏನಮ್ಮ ಆಯಿತೋ? ಯಾಕಮ್ಮ ಬೆಳಗ್ಗೆ ಜಗಳ? ಟುನಿಯತ್ತೆ ಅಡುಗೆ ಮಾಡ್ತಾ ಇರೋದು ವಾಸನೆ ತುಂಬ ಚೆನ್ನಾಗಿದೆ ತಾನೆ? ಆವಾಗ ಚಿಚುಕಾಗಿ ಅವನನ್ನು ಗಿಂಟಿ, ಏಯ್ ನಿನಗೇನು ಗೊತ್ತಿಲ್ಲ, ಸುಮ್ಮನೆರೋ, ಈ ವಾಸನೆ ನೋಡಿದ್ರೇ ನನಗೆ ತಲೆಲ್ಲ ತಿರುಗುತ್ತೆ. ಆವಾಗ ಬುಜ್ಜಿಗುಬ್ಬಚ್ಚಿ, ಅಮ್ಮ ನೀನು ದೋಸೆ ಮಾಡಿದ್ರೆ ವಾಸನೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಆದರೆ ಯಾಕೆ ಚಿಚು ಅತ್ತೆ ಕಿಚ್ಚಾಡ್ತಾ ಇದ್ದಾರೆ? ಅವ್ರಿಗೂ ಸ್ವಲ್ಪ ದೋಸೆ ಕೊಡಮ್ಮ, ಅವರು ತಿಂದು ನೋಡ್ಲಿ. ಬೇಡ ಬುಜ್ಜಿ, ಅವಳಿಗದು ಇಷ್ಟ ಇಲ್ಲ ಅಂತೆ. ಬಾ ಮನೆಯೊಳಗಡೆ ಹೋಗೋಣ. ಏಯ್ ಟುನಿ, ಏನೋ ನಾನು ಮಾತಾಡ್ತಾ ಇದ್ದೀನಿ, ಮನೆಯೊಳಗಡೆ ಹೋಗ್ತಾ ಇದೆಯಾ? ನಾನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಟ್ಟೋಗೋ. ಅದೇ ಹೇಳಿದೆ ಅಲ್ವಾ, ನಿನ್ನ ಮನೆ ಕಿಟಕಿ ಬಾಗಿಲು ಎಲ್ಲನೂ ಮುಚ್ಕೋ ಅಂತ. ಹಾಗೆ ಅವರಿಬ್ಬರ ಮಧ್ಯದಲ್ಲಿ ಜಗಳ ತುಂಬ ಜೋರಾಗಿ ನಡೀತಾ ಇತ್ತು. ಆ ಜಗಳ ನಡೀತಾ ಇದ್ದಾಗ ಆ ಶಬ್ದ ಕೇಳಿ ಪಕ್ಕದ ಮನೆಯಲ್ಲಿದ್ದ ಚೋಟುಗಿಳಿ ಹಾಗೂ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಇಬ್ರು ಕೂಡ ಅಲ್ಲಿಗೆ ಬಂದರು. ಆವಾಗ ಚೋಟುಗಿಳಿ ನಗುತ್ತಾ, ಓ ಬೆಳಿಗ್ಗೆನೆ ಇಬ್ರು ಜಗಳ ಮಾಡ್ಕೊಳಕ್ಕೆ ಶುರು ಮಾಡಿದ್ರಾ? ಈ ಜಗಳಕ್ಕೆ ಏನು ಕಾರಣ? ಅಲ್ಲಿ ನೋಡು ಚೋಟು, ನನ್ನ ಮನೆ ಕಿಟಕಿ ಹತ್ರ ಅಡುಗೆ ಮಾಡಿ ಅದರ ಹೊಗೆ ಎಲ್ಲ ಮನೆಯೊಳಗಡೆ ಬಂದು ನನ್ನ ನಿದ್ರೆನ ಹಾಳು ಮಾಡ್ತು ಗೊತ್ತಾ? ನನ್ನ ಮನೆ ಮುಂದ್ಗಡೆ ಇರೋ ಜಾಗದಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ, ಆ ಹೊಗೆ ಅವಳ ಮನೆಯೊಳಗಡೆ ಹೋದರೆ ಕಿಟಕಿ ಎಲ್ಲನೂ ಮುಚ್ಕೊಳಕ್ಕೆ ಹೇಳಿ. ಅರೇ ಇರಿ, ಊರಿನ ಮುಖ್ಯಸ್ಥಳಾಗಿ ನಾನಿವಾಗ ಈ ಸಮಸ್ಯೆನ ಬಗೆಹರಿಸ್ತೀನಿ. ಟುನಿ, ನೀನು ಎಲ್ಲಿ ಅಡುಗೆ ಮಾಡ್ತಾ ಇದ್ದೆ? ನನ್ನ ಮನೆ ಮುಂದ್ಗಡೆ ಇರೋ ಸ್ವಲ್ಪ ಜಾಗದಲ್ಲಿ. ಚಿಚೋ, ಅವಳು ಅಡುಗೆ ಮಾಡೋದ್ರಲ್ಲಿ ನಿನಗೇನು ತೊಂದರೆನಾ? ಹೊಗೆ ಎಲ್ಲ ಮನೆಯೊಳಗಡೆ ಬಂದು ವಾಸನೆಗೆ ಪ್ರಾಣನೇ ಹೋಗೋ ಥರ ಇದೆ. ಆವಾಗ ಚಿನ್ನುಕಾಗೆ ಮೆಲ್ಲೆ, ಆಗೆಲ್ಲ ಏನಿಲ್ಲ, ಚೆನ್ನಾಗಿದೆ. ಹಾಗಂತ ಹೇಳಿದಾಗ ಚಿಚುಕಾಗೆ ಕೋಪದಿಂದ ಅವನನ್ನು ಹೊಡೆದಾಗ ಅವನು ಮನೆಯೊಳಗಡೆ ಹೋದ. ಆವಾಗ ಮಹಿಹದ್ದು, ಸರಿ ಇಬ್ರ ಮೇಲೇನೂ ತಪ್ಪಿದೆ. ಟುನಿ, ನೀ ಸ್ವಲ್ಪ ದೂರ ಇಟ್ಕೊಂಡು ಅಡುಗೆ ಮಾಡ್ಬೋದಲ್ವಾ? ಮತ್ತೆ ಚಿಚೋ, ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿ ಜಗಳ ಮಾಡಬೇಕಾ ಏನೋ? ಚಿಕ್ಕ ವಿಷಯನಾ? ನನ್ನ ನಿದ್ರೆನ ಹಾಳು ಮಾಡಿದಾಳೆ, ನನ್ನ ಪ್ರಾಣನೇ ಹೋಗೋ ಥರ ಇದೆ, ನಾನು ಬಿಟ್ಕೊಡಲ್ಲ. ನಾನು ಕೂಡ ಅಲ್ಲೇ ಅಡುಗೆ ಮಾಡೋದಷ್ಟೇ. ಹಾಗಂತ ಹೇಳಿ ಜಗಳ ಪುನಃ ಶುರುವಾಯಿತು. ಆವಾಗ ಬುಜ್ಜಿ ಈ ರೀತಿ ಹೇಳಿದ್ಲು, ಇರಿ ಇಬ್ರು ಜಗಳ ಮಾಡ್ಕೊಳ್ಬೇಡಿ, ನಾನೊಂದು ಐಡಿಯಾ ಕೊಡ್ತೀನಿ. ಅಮ್ಮ, ನೀನು ಅಡುಗೆ ಮಾಡು, ಚಿಚು ಅತ್ತೆ ಕಿಟಕಿ ಹತ್ರ ನಾನೊಂದು ಫ್ಯಾನ್ ಇಟ್ಬಿಡ್ತೀನಿ, ಆವಾಗ ಗಾಳಿ ಅವ್ರ ಮನೆಯೊಳಗಡೆ ಹೋಗಲ್ಲ,
ಅಲ್ಲಿಗೆ ಹೋದ್ರೆ ಈ ಕಡೆ ಬಂದ್ಬಿಡುತ್ತೆ. ಹಾಗಂತ ಬುಜ್ಜಿ ಕೊಟ್ಟ ಐಡಿಯಾಗೆ ಎಲ್ಲರೂ ಅದನ್ನು ಕೇಳಿ ಜೋರಾಗಿ ನಗಾಡ್ತಿದ್ರು. ಬುಜ್ಜಿ, ನೀನು ಬುದ್ಧಿವಂತನೇ, ಫ್ಯೂಚರಲ್ಲಿ ಇಂಜಿನಿಯರ್ ಆಗ್ತೀಯಾ? ಸರಿ ಸರಿ, ನಗಾಡ್ದೆಲ್ಲ ಆಮೇಲೆ. ಟುನಿ, ನಿಮ್ಮಿಬ್ಬರ ಮನೆ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟೋಣ, ಇಲ್ಲಾಂದ್ರೆ ಏನಾದರೂ ಒಂದು ಬೇಲಿನ ಹಾಕೋಣ. ಆವಾಗ ನಿಮ್ಮಿಬ್ಬರಿಗೆ ಯಾವಾಗಲೂ ಜಗಳ ಇರಲ್ಲ. ಏನೋ ಗೋಡೆನಾ? ಅದಕ್ಕೆ ಹಣಕ್ಕೆ ಎಲ್ಲಿಗೆ ಹೋಗೋದು? ನನ್ನ ಹತ್ರ ಇಲ್ಲ. ನನ್ನ ಹತ್ರನೂ ಇಲ್ಲ. ಚಿಕ್ಕ ಹೊಗೆಗೆ ಗೋಡೆ ಬೇರೆ ಕಟ್ಟಬೇಕಾ? ಹಾಗಂತ ಪುನಃ ಜಗಳ ಮೊದಲಿಂದ ಶುರುವಾಯಿತು. ಮಧ್ಯಾಹ್ನದ ಸಮಯ. ಟುನಿಗುಬ್ಬಚ್ಚಿ ಅಡುಗೆ ಎಲ್ಲಾನು ಮುಗಿದ್ಮೇಲೆ ಅಲ್ಲಿ ಮಧ್ಯದಲ್ಲಿ ಹೋಗ್ತಾ ಇರುವ ಕಾಲುವೆ ನೀರಲ್ಲಿ ಪಾತ್ರೆಗಳನ್ನು ತೊಳಿತಾ ಇದ್ಲು. ಹಾಗೆ ಅವಳು ಪಾತ್ರೆ ತೊಳಿತಾ ಇದ್ದಾಗ ಆ ಕೊಳಕು ನೀರು ಸ್ವಲ್ಪ ಸ್ವಲ್ಪ ಚಿಚುಕಾಗಿಯ ಮನೆಯ ಹತ್ತಿರ ಹೋಯಿತು. ಚಿಚು ಆವಾಗಲೇ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದಾಗ ಆ ಕೊಳಕು ನೀರು ಸ್ವಲ್ಪ ಚಿಚುಕಾಗಿಯ ಕಾಲಿನ ಮೇಲೆ ಬಿದ್ದಾಗ ಅವಳಿಗೆ ತುಂಬಾನೇ ಕೋಪ ಬಂತು. ಅವಳು ಟುನಿ ಹತ್ರ ಪುನಃ ಜಗಳ ಮಾಡಿದ್ಲು. ಏಯ್ ಟುನಿ, ಬುದ್ಧಿ ಇದೆಯಾ? ಕೊಳಕು ನೀರನ್ನ ನನ್ನ ಕಾಲ ಮೇಲೆ ಉಯ್ತಾ ಇದೆಯಾ? ನಾನು ಇವಾಗಷ್ಟೇ ಪೆಡಿಕ್ಯೂರ್ ಮಾಡ್ಕೊಂಡು ಬಂದೆ, ಅಷ್ಟು ಬೇಗ ಈ ರೀತಿ ಮಾಡ್ತಿದ್ಯಲ್ಲ, ನಿನಗೆ ಬುದ್ಧಿ ಇದೆಯಾ? ಆವಾಗ ಟುನಿ, ಅಯ್ಯೋ ಗೊತ್ತಿಲ್ಲದೆ ಹಾಕ್ಬಿಟ್ಟೆ ಚಿಚು, ಪೆಡಿಕ್ಯೂರ್ ತಾನೇ, ಏನೋ ಬಂಗಾರದಿಂದ ಪೆಡಿಕ್ಯೂರ್ ಮಾಡಿದ ಹಾಗೆ ಕಿರ್ಚಾಡ್ತಿದ್ಯಾ? ಬಂಗಾರಕ್ಕಿಂತ ಜಾಸ್ತಿ ನನ್ನ ಕಾಲು ತುಂಬ ಸಾಫ್ಟು. ಈ ಕೊಳಕು ನೀರು ಬಿದ್ದರೆ ನನಗೆ ಅಲರ್ಜಿ ಆಗಲ್ವಾ? ನೀನು ಹೀಗೆಲ್ಲ ಮಾಡಿ ನನ್ನನ್ನು ಊರಿಂದ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ನಿನ್ನನ್ನು ಊರಿಂದ ಕಳಿಸಿದ್ರೆ ನನಗೇನು ಲಾಭ? ಇದ್ರೇನಾದರೂ ಜಗಳ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ತಿದ್ದೆ. ನೋಡಿದ್ಯಾ, ಇದೇ ನಿಜ. ನನ್ನ ಹತ್ರ ಜಗಳ ಮಾಡೋದು ನಿನಗೆ ಎಂಟರ್ಟೈನ್ಮೆಂಟ್ ಅಲ್ವಾ? ಹಾಗಂತ ಹೇಳಿ ಇಬ್ಬರು ಪುನಃ ಜಗಳ ಶುರು ಮಾಡಿದ್ರು. ಆವಾಗ ಚಿಚುಕಾಗೆ ಈ ಸಲ ತುಂಬಾ ಕೋಪದಿಂದ, ಇಲ್ಲಿ ನೋಡೋ, ಕೊಳಕು ನೀರು ಈ ಕಡೆ ಬರಬಾರ್ದು, ಇದಕ್ಕೆ ಒಂದು ಅಣೆ ಕಟ್ಟು. ಏನು ಅಣೆ ಕಟ್ಟಬೇಕಾ? ನಿನಗೇನಾದರೂ ಹುಚ್ಚಿಡ್ದಿದ್ಯಾ ಚಿಚು? ಹುಚ್ಚಿಡ್ದಿದ್ದು ನನಗಲ್ಲ, ನಿನಗೆ. ನೀನೇನು ಕಟ್ಟೋದು? ನಾನೇ ಕಟ್ತೀನಿ. ಹಾಗಂತ ಹೇಳಿ ಸ್ವಲ್ಪ ಕಲ್ಲುಗಳನ್ನು ತಗೊಂಡು ಬಂದು ಆ ಕಾಲುವೆಯ ಮಧ್ಯದಲ್ಲಿ ಹಾಕೋದ್ಲು ಚಿಚುಕಾಗೆ. ಚಿಚು, ಹಾಗೆ ಮಾಡಿದ್ರೆ ನೀರು ನಿಂತೋಗುತ್ತೆ. ನೀರು ಈ ಕಡೆ ಬರೋದಿಲ್ಲ ಚಿಚು. ನನಗೂ ಬೇಕಾಗಿದ್ದು ಅದು ತಾನೇ. ಹಾಗಂತ ಹೇಳಿ ಇಬ್ಬರು ಪುನಃ ಜಗಳ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಹಾಗೆ ಜಗಳ ಮಾಡ್ತಾ ಇದ್ದಾಗ ಚಿಚುಕಾಗೆ ಕಾಲು ಜಾರಿ ಆ ಕಾಲುವೆಯ ನೀರಿನಲ್ಲಿ ಹೋಗಿ ಬಿದ್ದೋದ್ಲು. ಅಲ್ಲಿ ನೀರು ಬರಲಿಲ್ಲ ಅನ್ನೋದ್ರಿಂದ ಕೆಳಗಡೆ ಇದ್ದ ಕೆಸರಲ್ಲಿ ಬಿದ್ದಿದ್ರಿಂದ ಪಾಪ ಮೈಯೆಲ್ಲ ಅವಳಿಗೆ ತುಂಬಾನು ಕೆಸರಾಯಿತು. ಅದನ್ನು ನೋಡ್ತಾ ಇದ್ದ ಟುನಿಗೆ ಏನು ಹೇಳಿದಂತಾನೆ ಅರ್ಥ ಆಗಲಿಲ್ಲ. ಅವಳ ತಲೆ ಮೇಲೆ ಒಂದು ಕಪ್ಪೆ ಬೇರೆ ಇದ್ಕೊಂಡು ಬೇಕಂತ ನಗಾಡ್ತಿತ್ತು. ಆ ಶಬ್ದ ಕೇಳಿ ಅಕ್ಕದ ಪಕ್ಕದ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಬಂದರು. ಚಿಚುವಿನ ಆ ಪರಿಸ್ಥಿತಿಯನ್ನು ನೋಡಿ ಅವ್ರಿಗೆ ನಗು ತಡ್ಕೊಳಕ್ಕಾಗಲೇ ಇಲ್ಲ. ಆವಾಗ ಬುಜ್ಜಿ ನಗುತ್ತಾ, ಅಮ್ಮ ಅಮ್ಮ, ನೋಡು, ಚಿಚು ಅತ್ತೆ ಕೆಸರು ಸ್ನಾನ ಮಾಡ್ಕೊಂಡಿದ್ದಾರೆ. ಆ ಕಪ್ಪೆ ಕೂಡ ಅವ್ರಿಗೆ ಫ್ರೆಂಡ್ ಆಗಿದೆ. ಚಿನ್ನಕಾಗಿಗೆ ನಗ್ಬೇಕಾ ಅಳ್ಬೇಕಾ ಗೊತ್ತಾಗ್ಲಿಲ್ಲ. ಅಮ್ಮ, ನಿನ್ನ ಹೊಸ ಬಟ್ಟೆ. ಚಿಚುಕಾಗಿಗೆ ಅವಮಾನ, ಕೋಪ, ಅಳು ಎಲ್ಲನೂ ಜೊತೆಗೆ ಬಂತು. ಕಾಪಾಡ್ರೋ ಅಂತ ಕೇಳಿದಾಗ ಟುನಿ ನಗಾಡದನ್ನ ನಿಲ್ಲಿಸಿ ಕೈ ಕೊಟ್ಟು ಚಿಚುನ ಆ ಕೆಸರಿಂದ ಹೊರಗಡೆ ಹೇಳಿದ್ಲು. ಪಾಪ ಚಿಚುಕಾಗಿಯ ಮುಖ ಇಡೀ ಕೆಸರಾಗಿತ್ತು. ನೋಡಿದ್ಯಾ ಚಿಚು, ಇದಕ್ಕೆ ಹೇಳೋದು ಸುಮ್ಮನೆ ಜಗಳ ಮಾಡ್ತಾ ಇರಬಾರ್ದು ಅಂತ. ಅದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿರೋದು. ಚಿಚುಗೆ ಟುನಿ ಮೇಲೆ ಕೋಪ ಅಂತ ಇನ್ನೂ ಹೆಚ್ಚಾಯಿತು. ಇದೆಲ್ಲದಕ್ಕೂ ಕಾರಣ ನೀನೇ, ನಿನ್ನಿಂದಾನೇ ಆಗಿದ್ದು. ಸರಿ ನಿಲ್ಲಿಸಿ. ಇನ್ನು ಮುಂದೆನಾದರೂ ಇಬ್ಬರು ಜಗಳ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಅಕ್ಕದ ಪಕ್ಕದ ಮನೆಯಲ್ಲಿದ್ದೀರಾ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಆಗಿರೋಕ್ಕೆ ಕಲ್ತ್ಕೊಳ್ಳಿ. ಇವತ್ತಿಂದ ಟುನಿ ಚಿಚು ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸೇ. ಇನ್ನು ಮುಂದೆ ಟುನಿಗುಬ್ಬಚ್ಚಿ ಅಡುಗೆ ಮಾಡಿದ್ರೆ ಚಿಚು ಪಾತ್ರೆಗಳನ್ನ ತೊಳಿತಾಳೆ. ಹಾಗಂತ ಚೋಟು ಹೇಳಿದಕ್ಕೆ ಎಲ್ಲರೂ ನಗಾಡ್ತಿದ್ರು. ಏನೋ ಪಾತ್ರೆ ತೊಳೆಯೋದಾ? ನನ್ನಿಂದಾಗಲ್ಲ. ಬೇಕಾದರೆ ಟುನಿ ಅಡುಗೆ ಮಾಡಿದ್ರೆ ನನಗೆ ಅರ್ಧ ಕೊಡಲಿ, ಆವಾಗ ನಾನು ಜಗಳ ಮಾಡಲ್ಲ. ಏನು ಮಾಡೋದು ಪಾಪ, ಕೆಸರಲ್ಲಿ ಸ್ನಾನ ಮಾಡ್ಕೊಂಡು ಬೇರೆ ಬಂದಿದೀಯಾ. ಬಾಬಾ, ನಿನಗೋಸ್ಕರ ನಾನು ಮಾಡಿದ ದೋಸೆನೇ ಕೊಡ್ತೀನಿ. ಹಾಗಂತ ಟುನಿ ಹೇಳಿದ್ಲು. ಚಿಚುಕಾಗಿ ಅವಳು ಮಾಡಿದ ದೋಸೆನ ಕೊಟ್ಲು. ಉಪ್ಪು ಸ್ವಲ್ಪ ಕಡಿಮೆಯಾಗಿದೆ ಹಾಗಂತ ಪುನಃ ಹೇಳಿದ್ಲು ಚಿಚು. ಹಾಗೆ ಆ ದಿನ ಅವರಿಬ್ಬರ ಮಧ್ಯದಲ್ಲಿರುವ ಜಗಳ ಮುಗೀತು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಆದರೆ ಚಿಚು ಹಾಗೂ ಟುನಿಯ ಮಧ್ಯದಲ್ಲಿದ್ದ ಜಗಳ ಯಾವಾಗಲೂ ಮುಗಿಯಲ್ಲ. ಯಾವಾಗ ಅವಕಾಶ ಸಿಗುತ್ತೋ ಆವಾಗೆಲ್ಲ ಜಗಳ ಮಾಡೋಣ ಅಂತ ಇಬ್ರು ಕಾಯ್ತಾ ಇದ್ರು. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆಗೆ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಹೆಸರು ಚಿಚು ಹೋಟೆಲ್. ಆ ಹೋಟೆಲಲ್ಲಿ ಆಹಾರ ಏನು ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಆದರೆ ಆ ಊರಲ್ಲಿ ಬೇರೆ ಹೋಟೆಲ್ ಇಲ್ಲ ಅನ್ನೋದ್ರಿಂದ ಪಕ್ಷಿಗಳು ಎಲ್ಲರೂ ಕೂಡ ಚಿಚು ಹೋಟೆಲ್ಗೆನೆ ಬರ್ತಾ ಇದ್ರು. ಒಂದಿನ ಬುಜ್ಜಿಗುಬ್ಬಚ್ಚಿ ಆ ಹೋಟೆಲ್ ಕಡೆ ಹೋಗ್ತಾ ಇದ್ದಾಗ ಅಲ್ಲಿ ಸುಮಾರು ಜನ ಗುಂಪುಗಳಾಗಿ ನಿಂತ್ಕೊಂಡಿದ್ರು. ಆ ಗುಂಪಿನಿಂದ ಕುಹುಬಾತು ಸ್ವಲ್ಪ ದೂರ ಬಂದು ತುಂಬಾನು ಬೇಜಾರಿಂದ, ಅಯ್ಯೋ, ನನ್ನ ಹೊಟ್ಟೆನೇ ಕೆಟ್ಟೋಗ್ಬಿಟ್ಟಿದೆ. ಈ ಊರೊಳಗೆ ಈ ಹೋಟೆಲ್ನ ಬಿಟ್ರೆ ಬೇರೆ ಹೋಟೆಲೇ ಇಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ಇಲ್ಲಿ ಬರಬೇಕಾಗಿದೆ. ಅದನ್ನು ಕೇಳಿಸ್ಕೊಂಡ ಬುಜ್ಜಿ ಕುಹು ಹತ್ರ ಹೋಗಿ ಈ ರೀತಿ ಹೇಳಿದ್ಲು. ಕುಹು ಅತ್ತೆ,
ಊಟ ಚೆನ್ನಾಗಿಲ್ವಾ? ಏನ್ ಹೇಳ್ತಾ ಇದ್ದೀರಾ? ಊಟ ಚೆನ್ನಾಗಿಲ್ಲದಿದ್ರೆ ಇಷ್ಟು ಜನ ಯಾಕೆ ಬರ್ತಾರೆ? ಬೇರೆ ಏನ್ ಮಾಡೋದು? ಈ ಊರಲ್ಲಿ ಈ ಹೋಟೆಲ್ ಬಿಟ್ರೆ ಬೇರೆ ಹೋಟೆಲೇ ಇಲ್ಲ. ಪಾಪ ಜನರು ಹಸಿವಿಗೋಸ್ಕರ ಮಾತ್ರ ಇಲ್ಲಿ ಬಂದು ಹೊಟ್ಟೆ ತುಂಬಿಸ್ಕೋತಾ ಇದ್ದಾರೆ. ಆದ್ರೆ ಇಲ್ಲಿ ಊಟನೇ ಚೆನ್ನಾಗಿಲ್ಲ. ಕುಹು ಅತ್ತೆ, ನಮ್ಮಮ್ಮ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನನ್ ಜೊತೆ ಬನ್ನಿ, ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ನಮ್ಮ ಮನೆಗೆ ಹೋಗೋಣ ಬನ್ನಿ. ಹಾಗೆ ಕುಹುಬಾತು ಅಲ್ಲಿಂದ ಹೋದ್ಮೇಲೆ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಹೊರಟು ಅವಳ ಮನೆಗೆ ಹೋಗಿ ಅವಳ ತಾಯಿ ಟುನಿ ಹತ್ರ ಈ ರೀತಿ ಹೇಳಿದ್ಲ. ಅಮ್ಮ ಅಮ್ಮ, ಹೇಗೆ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ಟುನಿ ಅಡಿಗೆ ಮಾಡ್ಕೊಂಡು, ಬುಜ್ಜಿ, ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀಯಾ? ಏನಾ ಹೋಟೆಲ್? ನೀನ್ ಹೇಳುವ ಹಾಗೆ ಹೋಟೆಲ್ ಚೆನ್ನಾಗಿರುತ್ತಾ? ಅಮ್ಮ, ಚಿಚ್ಚು ಅತ್ತೆ ಹೋಟೆಲ್ ಹತ್ರ ಕುಹು ಅತ್ತೆನ ನಾನ್ ನೋಡ್ದೆ ಅಮ್ಮ. ಅಲ್ಲಿ ಊಟ ಚೆನ್ನಾಗಿಲ್ಲ, ಆದ್ರೆ ಹಸಿವು ಅಲ್ವಾ? ಆ ಹೋಟೆಲ್ನ ಬಿಟ್ರೆ ಬೇರೆ ಹೋಟೆಲ್ ವಿಧಿ ಇಲ್ಲ ಅಂತ ಎಲ್ಲರೂ ಬಂದು ಅಲ್ಲೇ ಊಟ ಮಾಡ್ತಿದ್ದಾರೆ. ನೀವು ಮಾತ್ರ ಹೋಟೆಲ್ ವ್ಯಾಪಾರವನ್ನು ಆರಂಭಿಸಿದ್ರೆ ಚೆನ್ನಾಗಿರುತ್ತೆ. ನೀನ್ ಹೇಳೋದೇನೋ ನಿಜಾನೇ. ನನ್ನ ಅಡಿಗೆ ಈ ಊರಿನ ಜನರಿಗೆ ಎಲ್ರಿಗೂ ತುಂಬಾನೇ ಇಷ್ಟ. ಆದ್ರೆ ಏನ್ ಮಾಡೋದು? ಅಡಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದ ವಸ್ತುಗಳು ಬೇಕು. ಹೋಟೆಲ್ ಇಡ್ಲಿಕ್ಕೆ ಸರಿಯಾದ ಜಾಗನೂ ಬೇಕು. ಅಮ್ಮ, ನೀವು ಹೋಟೆಲ್ ಆರಂಭಿಸೋದ್ರ ಬಗ್ಗೆ ಆಲೋಚನೆ ಮಾಡಿ. ನಾನು ಎಲ್ಲಿ ಇಡೋಣ ಅಂತ ಆಲೋಚನೆ ಮಾಡ್ತೀನಿ. ಟುನಿಗೆ ಆ ಯೋಚನೆ ಇಷ್ಟ ಆಯ್ತು. ಮೊದಲು ನಾವು ಹೋಟೆಲ್ ಅನ್ನು ಆರಂಭಿಸೋಣ, ಆ ನಂತರ ಸ್ಥಳ ಹುಡುಕೋಣ. ಹಾಗಂತ ಹೇಳಿದ್ಲು ಟುನಿ. ಮರುದಿನ ಬೆಳಗ್ಗೆನೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರ ಹೋಟೆಲ್ ಶುರು ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಜಾಗ ಹುಡ್ಕೊಂಡು ಹೋದ್ರು. ಜಾಗನೂ ಸಿಗ್ಲೇ ಇಲ್ಲ. ಇನ್ನೊಂದು ಹೋಟೆಲ್ ಓಪನ್ ಮಾಡಿದ್ರೆ ಚಿಚ್ಚು ಜಗಳಕ್ ಬರ್ತಾಳೋ ಏನೋ ಅಂತ ಭಯನೂ ಇತ್ತು ಟುನಿಗೆ. ಬುಜ್ಜಿ, ನನಗೆ ಈ ಹೋಟೆಲ್ ವ್ಯಾಪಾರದ ಆಲೋಚನೆ ತುಂಬಾನೇ ಇಷ್ಟ ಆಗಿದೆ. ಆದ್ರೆ ಎಲ್ಲೂ ಜಾಗ ಸಿಗ್ಲಿಲ್ಲ. ಚಿಚ್ಚು ಹತ್ರನೇ ಹೋಟೆಲ್ ಅನ್ನು ಆರಂಭಿಸೋಣ ಅಂದ್ರೆ ಅವಳ ಬಾಯಿ ಕೂಡ ಸರಿ ಇಲ್ಲ. ಅದಕ್ಕೆ ಆಲೋಚನೆ ಮಾಡ್ತಿದ್ದೀನಿ. ಅಮ್ಮ, ನೀವು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಡಿ. ಯಾರಾದ್ರೂ ನಮ್ ಜೊತೆ ಜಗಳ ಮಾಡಿದ್ರೆ ತಾನೇ ನಮ್ಮ ಒಳಗಿರುವುದೆಲ್ಲ ಹೊರಗೆ ಬರೋದು. ಬುಜ್ಜಿ, ನನ್ಗೆ ಮೊದ್ಲೇ ತಲೆ ತುಂಬಾ ನೋವಾಗ್ತಿದೆ. ಇವಾಗ ಮಾತ್ರ ಚಿಚ್ಚುನ ನೋಡಿದ್ರೆ ಜಗಳ ಮಾಡ್ತೀನಿ. ಅಮ್ಮ, ಇವಾಗ ಮಾತ್ರ ನೀವು ಚಿಚ್ಚು ಅತ್ತೆ ಹತ್ರ ಹೋಗಿ ಜಗಳ ಮಾಡಿದ್ರೆ ಆಮೇಲೆ ಹೋಟೆಲ್ ಆರಂಭಿಸಕ್ಕೆ ಅವ್ರು ನಮ್ಗೆ ಜಾಗನೇ ಕೊಡಲ್ಲಮ್ಮ. ಆವಾಗ ಕುಹುಬಾತು ಅಲ್ಲಿಗೆ ಬಂದ್ಲು. ತುನಿ, ಯಾಕೆ ಏನಾಯ್ತು ಅಂತ ಇಬ್ರು ನೋಡಿದ್ರೆ ಜಗಳ ಮಾಡ್ತಾ ಇದ್ದೀರಾ? ಹೌದು, ಏನಾಯ್ತು? ಕುಹು, ಬುಜ್ಜಿ ಬಂದು ನಂಗೆ ಹೇಳ್ತಾ ಇದ್ದಾಳೆ ಹೋಟೆಲ್ ಅನ್ನು ಆರಂಭಿಸು ಅಂತ. ಆದ್ರೆ ಚಿಚ್ಚಿ ಇರುವಾಗ ಇದೆಲ್ಲ ಸಾಧ್ಯನಾ? ಕುಹು ಅದನ್ ಕೇಳಿ, ತುನಿ, ಏನು ನಿಮ್ಗೆ ಜಾಗ ತಾನೇ? ಜಾಗದ ಬಗ್ಗೆ ನೀವು ಆಲೋಚನೆ ಮಾಡ್ಬೇಡಿ. ನೀವು ಹೋಟೆಲ್ ಇಟ್ರೆ ಬುಜ್ಜಿ ಚೆನ್ನಾಗಾಗ್ತಾಳೆ. ನನ್ನ ಜೊತೆ ಒಂದು ಒಳ್ಳೆ ಆಲೋಚನೆ ಇದೆ. ಹಾಗೇನಾ? ಏನ್ ಕುಹು, ಆ ಒಳ್ಳೆ ಆಲೋಚನೆ ಹೇಳು. ಅದು ಏನು ಅಂತ ಬೇಗ ಹೇಳು, ತಲೆನೇ ಒಡೆದೋಗುತ್ತೆ. ನೀವು ಈ ಊರೊಳಗೆ ಹೋಟೆಲ್ ಅನ್ನು ಆರಂಭಿಸಬೇಡಿ. ಊರ ಹೊರಗಡೆ ನದಿ ಇದೆ ಅಲ್ವಾ, ಅಲ್ಲಿ ನೀರೊಳಗೆ ಹಡಗಿನಲ್ಲಿ ವ್ಯಾಪಾರವನ್ನು ಆರಂಭಿಸಿ. ಹಾಗೆ ಮಾಡೋದ್ರಿಂದ ಚಿಚ್ಚು ಕೂಡ ನಿನ್ ಜೊತೆ ಜಗಳ ಮಾಡಕ್ಕಾಗಲ್ಲ. ಬುಜ್ಜಿ ಜೋರಾಗಿ ಚಪ್ಪಾಳೆ ತಟ್ಟಿ, ಅಮ್ಮ, ಎಷ್ಟು ಒಳ್ಳೆ ಆಲೋಚನೆ! ನೀರೊಳಗೆ ಹೋಟೆಲ, ತುಂಬಾ ಜನರು ಬರ್ತಾರೆ. ನೋಡ್ಲಿಕ್ಕೆ ಕೂಡ ತುಂಬಾ ವೆರೈಟಿ ಆಗಿರುತ್ತೆ. ಟುನಿಗೆ ಕುಹು ಕಟ್ಟೋ ಯೋಚನೆ ತುಂಬಾನು ಇಷ್ಟ ಆಯ್ತು. ಕುಹು, ನೀನು ತುಂಬಾ ಬುದ್ಧಿವಂತೆ. ಅದಕ್ಕೇನೆ ನಿನ್ನ ಆಲೋಚನೆ ಚೆನ್ನಾಗಿದೆ. ನೀರೊಳಗೆ ಹೇಗೆ ಹೋಟೆಲ್ ಅನ್ನು ಆರಂಭಿಸುವುದು? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಚೋಟು, ಮಗಿನ ಕೂಡ ನಿನ್ ಜೊತೆ ಕೆಲ್ಸಕ್ಕೆ ನಾನು ಕರಿತೀನಿ. ನಾವು ಎಲ್ಲರೂ ಜೊತೆ ಸೇರಿ ಮಾಡಿದ್ರೆ ಕೆಲ್ಸನೂ ಮುಗ್ದೋಗುತ್ತೆ. ನಾವೆಲ್ಲರೂ ಸೇರಿ ಒಂದು ಸೆಲೆಬ್ರೇಷನ್ ಕೂಡ ಮಾಡೋಣ. ಕುಹುಬಾತು ತಕ್ಷಣ ಹೊರಗಡೆ ಹೋಗಿ ಎಲ್ಲರನ್ನೂ ಕರೆದ್ಲು. ಮಹಿ ಹದ್ದು, ಲೂಸಿ ಪಾರಿವಾಳ, ಚೋಟೆಗಿಳಿ, ಚಿನ್ನುಕಾಗೆ, ಬನ್ನುಗಿಳಿ ಎಲ್ರೂ ಬಂದ್ರು. ತುನಿ, ನೀರೊಳಗೆ ಹೋಟೆಲ್ ವ್ಯಾಪಾರವನ್ನು ಆರಂಭಿಸ್ತಾ ಇದೀಯಾ? ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಸೇರಿ ನಿನಗೆ ಸಹಾಯ ಮಾಡ್ತೀವಿ. ನೀರೊಳಗೆ ಹೋಟೆಲಾ? ನಾನು ಕೂಡ ಅಲ್ಲಿ ಕೆಲಸ ಮಾಡಕ್ ಬರ್ತೀನಿ. ಪೇಂಟ್ ಕೆಲ್ಸನ ನಾನ್ ಮಾಡ್ತೀನಿ. ಹೌದು, ನಾನ್ ಕೂಡ ಅಲ್ಲಿ ಬಂದು ಹಡಗಿಗೆ ಹಗ್ಗ ಕಟ್ತೀನಿ. ರುಚಿ ಚೆನ್ನಾಗಿದ್ರೆ ಅಲ್ಲೇ ನಾನು ಕೆಲಸ ಮಾಡ್ತೀನಿ. ಅಲ್ಲಿ ನಾವು ಭದ್ರವಾಗಿರುವುದು ಮುಖ್ಯ ಅಲ್ವಾ? ಸ್ನೇಹಿತರೆ, ನಿಮ್ಮ ಸಹಾಯ ಇಲ್ಲದೆ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ನಿಮಗೆ ತುಂಬಾ ಧನ್ಯವಾದಗಳು. ನೀನೇ ತಾನೇ ಅಡಿಗೆ ಮಾಡೋದು. ರುಚಿ ಇಲ್ಲದಿದ್ರೆ ನನ್ನಿಂದ ಕೆಲಸ ಮಾಡಕ್ಕಾಗಲ್ಲ, ಪೇಂಟ್ ಎಲ್ಲ ಮಾಡಕ್ಕಾಗಲ್ಲ. ನನ್ನ ಅಡುಗೆಯಲ್ಲಿ ಪ್ರೀತಿನ ಬೆರೆಸ್ತೀನಿ. ನೀನು ಚಿಂತೆ ಮಾಡ್ಬೇಡ, ಚೆನ್ನಾಗಿ ಕೆಲಸ ಮಾಡ್ಬೋದು. ತುನಿಯ ಕೈ ರುಚಿ ಬಗ್ಗೆ ನಿನಗ್ ಗೊತ್ತಿಲ್ವಾ? ನೀನು ಚಿಂತೆ ಮಾಡದೆ ಅಡಿಗೆ ಮಾಡ್ತಾ ಇರು. ಉಳಿದ ಕೆಲಸವನ್ನು ಅವಳೇ ನೋಡ್ಕೋತಾಳೆ. ಇಲ್ಲಿ ನೋಡು ತುನಿ, ನಿನ್ನ ಅಡಿಗೆ ಮಾತ್ರ ರುಚಿ ಚೆನ್ನಾಗಿಲ್ಲದಿದ್ರೆ ಆಮೇಲೆ ಪೇಂಟ್ ಎಲ್ಲ ತೆಗೆದು ನೀರೊಳಗೆ ಬೆರೆಸಿ ಬಿಡ್ತೀನಿ. ಮಹಿ ಹದ್ದು ನಗುತ್ತಾ, ಚೋಟು, ನೀನು ಅಡಿಗೆ ಬಗ್ಗೆ ಚಿಂತೆ ಮಾಡ್ಬೇಡ. ಚೋಟು, ನೀನು ಹಡಗಿಗೆ ಹಗ್ಗ ಕಟ್ಟು. ಲೂಸಿ, ನೀನೋಗಿ ಪೇಂಟ್ ಮಾಡು. ಕ್ಲೇ, ನೀವೆಲ್ಲ ತುನಿಗೆ ಸೌದೆ ತೆಗೆದು ಕೊಡಿ. ತುನಿ, ಹೋಟೆಲ್ ಕಟ್ಲಿಕ್ಕೆ ಹಡಗಲ್ಲಿ ತುಂಬಾ ವಸ್ತುಗಳು ಬೇಕು. ಅದನ್ನೆಲ್ಲ ನಾವು ನೋಡ್ಕೋತೀವಿ. ನೀವಿಬ್ರು ಸೇರಿ ಅಡಿಗೆ ಮಾಡಿ. ಎಲ್ರೂ ಅದನ್ ಕೇಳಿ ನಗಾಡಿದ್ರು.
ಆಮೇಲೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ದೊಡ್ಡವರು ಚಿಕ್ಕ ಮಕ್ಕಳು ಎಲ್ರೂ ಸೇರಿ ಟುನಿಗೆ ಸಹಾಯ ಮಾಡ್ತಾ ಇದ್ರು. ಕೆಲವು ದಿನಗಳಲ್ಲೇ ಅವರು ಅನ್ಕೊಂಡ ಹಾಗೇನೆ ನೀರಿನಲ್ಲಿ ತೇಲುವ ಒಂದು ಹೋಟೆಲ್ನ ಅವರೆಲ್ಲರೂ ಸೇರಿ ಕಷ್ಟಪಟ್ಟು ತಯಾರು ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಚಿಚುಕಾಗೆಗೆ ತುಂಬಾನು ಕೋಪ ಬಂತು. ಅವಾಗ ಚಿಚುಕಾಗೆ ಚಿನ್ನು ಹತ್ರ, ಚಿನ್ನು ನೋಡೋ, ನೀರೊಳಗೇನೆ ಹೋಟೆಲ್ನ ಕಟ್ಟಿದಾಳಂತೆ. ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಚಿನ್ನುಕಾಗೆ ನಗುತ್ತಾ, ಅಮ್ಮ, ಹಡಗು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಹೋಗಿ ಅಲ್ಲಿ ರುಚಿ ನೋಡೋಣ ಬಾ. ಇಲ್ಲಿ ನೋಡೋ, ನಾನು ಅಲ್ಲಿ ಹೋಗೋದಿಲ್ಲ. ನೀನ್ ಹೋದ್ರೆ ನಿನ್ ಕೈ ಕಾಲ್ನ ಮುರಿತೀನಿ, ನೋಡ್ಕೋ. ಹಾಗಂತ ಕೋಪದಿಂದ ಹೇಳಿದ್ಲು. ಟುನಿ ಹೋಟೆಲ್ ಆ ದಿನದಿಂದ ಶುರುವಾಗ್ತಾ ಇತ್ತು. ಟುನಿ ಒಂದು ದೊಡ್ಡ ಬೋರ್ಡನ್ನ ಇಟ್ಕೊಂಡಿದ್ಲು. ನೀರಿನಲ್ಲಿ ತೇಲುವ ಹೋಟೆಲ್ ನೋಡಿ, ತುನಿ, ನಿನ್ಗೆ ಶುಭಾಶಯಗಳು. ನಿನ್ನ ಹೋಟೆಲ್ ತುಂಬಾನೇ ಚೆನ್ನಾಗಿದೆ. ಜನರೆಲ್ಲ ಹೋಟೆಲಿಗೆ ಬರ್ತಾ ಇದ್ದಾರೆ ಅನ್ಸುತ್ತೆ. ವ್ಯಾಪಾರ ಚೆನ್ನಾಗಿ ಆಗುತ್ತೆ. ಮತ್ತೆ ವ್ಯಾಪಾರ ಚೆನ್ನಾಗಾಗದೆ ಏನಾಗುತ್ತೆ? ಬುಜ್ಜಿಯ ವ್ಯಾಪಾರ ಇನ್ ಮುಂದೆ ಚೆನ್ನಾಗಿ ಆಗಲ್ಲ. ಚಿಚ್ಚುವಿನ ಹೋಟೆಲ್ ವ್ಯಾಪಾರದ ಬಗ್ಗೆ ಎಲ್ಲ ಏನು ಮಾತಾಡ್ಬೇಡ ನೀನು. ಸರಿ ತುನಿ, ಇವತ್ ನಿನ್ ಹೋಟೆಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಅದೇಯೋ ನಾನ್ ಮಾಡಿದ ಪೇಂಟ್ ಇಂದನೇ. ಹೌದು ಚೋಟು, ನೀನು ಮಾಡಿರುವ ಪೇಂಟ್ ಇಂದನೇ ಹೋಟೆಲ್ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಚುಕಾಗಿ ತುಂಬಾನು ಕೋಪದಿಂದ ಟುನಿ ಹತ್ರ ಬಂದ್ಲು. ಏನ್ ತುನಿ, ನಿನಗೆ ನೀರೊಳಗೇನೆ ಹೋಟೆಲ್ ಅನ್ನು ಆರಂಭಿಸಬೇಕಾಗಿತ್ತಾ? ಬೇರೆ ಎಲ್ಲೂ ವ್ಯಾಪಾರಕ್ಕೆ ಜಾಗ ಸಿಗ್ಲಿಲ್ವಾ? ಟುನಿ ನಗುತ್ತಾ, ಚಿಚ್ಚು, ನೀರು ಯಾರ ಆಸ್ತಿ ಅಲ್ಲ ಅಲ್ವಾ? ಅದರಿಂದನೇ ನಾನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಿನಗೆ ಹೊಟ್ಟೆ ಕಿಚ್ಚಾದ್ರೆ ನೀನು ಕೂಡ ನನ್ನ ಜೊತೆ ಬಂದು ವ್ಯಾಪಾರವನ್ನ ಆರಂಭಿಸು. ಚಿಚುಕಾಗಿ ಕೋಪದಿಂದ ಅಲ್ಲಿಂದ ಹೋದ್ಲು. ಟುನಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಚಿಚುಕಾಗಿ ಮಾಡೋ ಅಡಿಗೆಗಿಂತ ಟುನಿ ಮಾಡೋದು ತುಂಬಾನೇ ಚೆನ್ನಾಗಿರೋದ್ರಿಂದ ಎಲ್ರು ಚಿಚು ಹೋಟೆಲ್ಗೆ ಹೋಗದೆ ಟುನಿ ಹೋಟೆಲ್ಗೆ ಬಂದ್ರು. ವಾವ್ ತುನಿ, ನಿನ್ನ ಅಡಿಗೆ ಎಷ್ಟು ಚೆನ್ನಾಗಿದೆ. ಚಿಚ್ಚುವಿನ ಅಡಿಗೆಗೂ ಈ ಅಡಿಗೆಗೂ ಸಂಬಂಧನೇ ಇಲ್ಲ. ಚೋಟಗಿಳಿ ಅವಳ ತಟ್ಟೆನ ನೋಡಿ, ತುನಿ, ಈ ಸಾರಲ್ಲಿ ನೀನು ಏನ್ ಮಿಕ್ಸ್ ಮಾಡ್ದೆ? ಸಾರು ಇಷ್ಟೊಂದು ರುಚಿಯಾಗಿದೆ. ಚೋಟು, ಚಿಚ್ಚುವಿಗೆ ಹಣದ ಮೇಲೆ ಆಸೆ ಜಾಸ್ತಿ ಆದ್ರೆ ನನಗೆ ಅಡುಗೆ ಮಾಡ್ಲಿಕ್ಕೆ ಆಸೆ ಜಾಸ್ತಿ. ಚಿನ್ನು ಬನ್ನು, ನೀವೆಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿ ಆನಂತರ ಪೂಜೆ ಮಾಡಿ. ನಮ್ಮಮ್ಮ ಚೆನ್ನಾಗಿ ಹೋಟೆಲ್ ನಡೆಸ್ತಾ ಇದ್ದಾರೆ. ಅದನ್ನ ಕೇಳಿ ಚಿಚುಕಾಗೆ ತುಂಬಾನು ಬೇಜಾನ್ ಮಾಡ್ಕೊಂಡ್ಲು. ಹಾಗೆ ಟುನಿಯ ಹೋಟೆಲ್ ನೀರಿನಲ್ಲಿ ತೇಲ್ತಾ ಇರೋದ್ರಿಂದ ಸುತ್ತಮುತ್ತ ಎಲ್ಲ ಜಾಗದಲ್ಲೂ ಪ್ರಸಿದ್ಧವಾಗಿ ಅವಳ ಹೋಟೆಲ್ಗೆ ಎಲ್ರೂ ಬಂದು ತಿನ್ನಕ್ಕೆ ಶುರು ಮಾಡಿದ್ರು. ಇದನ್ನು ನೋಡ್ತಾ ಇದ್ದ ಚಿಚುಕಾಗಿಗೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಟುನಿ ಅವಳಿಗೆ ಮೋಸ ಮಾಡ್ಲಿಲ್ಲ. ಅವಳಿಗೆ ವಿರುದ್ಧವಾಗಿ ಏನೂ ಮಾಡ್ಲೇ ಇಲ್ಲ. ಅವಳು ಕಷ್ಟಪಟ್ಟು ದುಡ್ದು ನಿಯತ್ತಾಗಿ ಸಂಪಾದನೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ತುನಿ, ನನಗೆ ಮೊದಲು ನಿನ್ನ ನೋಡೋತ್ತಿಗೆ ಹೊಟ್ಟೆ ಕಿಚ್ಚಾಯಿತು. ಆದ್ರೆ ನೀನ್ ಮಾಡುವ ವ್ಯಾಪಾರವನ್ನು ನೋಡಿ ನನಗೆ ತುಂಬಾನೇ ಸಂತೋಷ ಆಯ್ತು. ನೀನು ತುಂಬಾ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀಯಾ. ಆವಾಗ ಟುನಿ ಚಿಚ್ಚುನ ಪಕ್ಕದಲ್ಲಿ ಕರೆದು, ಚಿಚ್ಚು, ನೀನು ಚಿಂತೆ ಮಾಡಬೇಡ. ನಾವಿಬ್ಬರು ಜೊತೆ ಸೇರಿ ವ್ಯಾಪಾರವನ್ನು ಆರಂಭಿಸೋಣ. ನೀನು ಕೂಡ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀಯಲ್ವಾ? ಟುನಿ ಹೇಳಿದ ಆ ಮಾತು ಚಿಚಿಗೆ ಸ್ವಲ್ಪ ಧೈರ್ಯನ ಕೊಟ್ಟಿತ್ತು. ಆ ದಿನದಿಂದ ಚಿಚುಕಾಗಿ ಅವಳ ಜಿಪಣತನ ಎಲ್ಲಾನು ಬಿಟ್ಬಿಟ್ಟು ಚೆನ್ನಾಗಿ ಅಡಿಗೆ ಮಾಡೋದು ಹೇಗೆ ಅನ್ನೋದನ್ನ ಟುನಿ ಹತ್ರ ಕಲ್ತ್ಕೊಂಡು ಟುನಿ ಹೋಟೆಲಲ್ಲೇ ಚಿಚುಕಾಗೆ ಕೂಡ ಕೆಲಸ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ಲು.